ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2ನೇ ಹಂತದಲ್ಲಿ 2,000 ಹಣ ಜಮಾ ಆಗಿದೆ. ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 2025 ಜನವರಿ ತಿಂಗಳ ಹಣವನ್ನು ಕೊಟ್ಟಿಲ್ಲ ಸರ್ಕಾರ, ಅನ್ನಭಾಗ್ಯ ಯೋಜನೆದು ಅಂತ ಇಲ್ಲಿ ಕಂಪ್ಲೇಂಟ್ಗಳು ಹರಿದಾಡ್ತಾ ಇದೆ. ಹಾಗಿದ್ರೆ ಈ ಒಂದು 657 ಕೋಟಿ ಹಣವನ್ನು ಜಮಾ ಮಾಡ್ತಾರಾ ಸರ್ಕಾರ? ಸೊ ಇದಕ್ಕೆ ನಮ್ಮ KH ಮುನಿಯಪ್ಪ ಸರ್ ಅವರು ಅಂತ ಅಂದ್ರೆ ಆಹಾರ ಸಚಿವರು ಏನೊಂದು ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. 1.27 ಪಡಿತರದಾರರಿಗೆ ಇಲ್ಲಿ ಜನವರಿ ತಿಂಗಳ ಹಣವನ್ನು ಜಮಾ ಮಾಡಿಲ್ಲ. ಅದು 657 ಕೋಟಿ ಅಂತ ಇಲ್ಲಿ ಬಿಜೆಪಿ ಸರ್ಕಾರದವರು ಕಂಪ್ಲೇಂಟ್ ಅನ್ನ ಮಾಡ್ತಿರುವಂತದ್ದು. ಅಕ್ಕಿಯೂ ಕೊಟ್ಟಿಲ್ಲ, ಜೊತೆಗೆ ಹಣನೂ ಕೂಡ ಈ ಒಂದು ಸರ್ಕಾರ ನೀಡಿಲ್ಲ. ಸೊ ಏನ್ ಕಾರಣಕ್ಕಾಗಿ ಕೊಟ್ಟಿಲ್ಲ ಅಂತ ತುಂಬಾನೇ ಕ್ವೆಶ್ಚನ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅಕ್ಕಿ ನಿಮಗೆ ಸ್ಟಾಕ್ ಇಲ್ಲ, ಅಕ್ಕಿ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಹಣವನ್ನಾದ್ರೂ ನೀವು ನೀಡಬಹುದಾಗಿತ್ತಲ್ವಾ? 170 ರೂಪಾಯಿ ರೀತಿಯಲ್ಲಿ ಪ್ರತಿಯೊಂದು ಫಲಾನುಭವಿಗಳಿಗೂ ನೀವು ಹಣವನ್ನ ಏನು ನೀಡ್ತಾ ಇದ್ರಿ, ಸೊ ಆ ಒಂದು ಹಣವನ್ನು ಕೂಡ ನೀವು ನೀಡಬಹುದಾಗಿತ್ತು ಅಂತ ಸದನದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ಇಲ್ಲಿ. ಸೊ ಅದಕ್ಕೆ ನಮ್ಮ KH ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಉತ್ತರವನ್ನ ಕೊಟ್ಟರು. ಆ ಒಂದು ಉತ್ತರ ಏನಾಗಿತ್ತು ಅನ್ನೋದನ್ನ ಕೊನೆಯಲ್ಲಿ ನಾನು ವಿಡಿಯೋನ ನಿಮಗೆ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಒಟ್ಟು 1.27 ಕೋಟಿ ಪಡಿತದಾರರಿಗೆ ಇಲ್ಲಿ 657 ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು. ಸೊ ಇದೊಂದು ಅಂತಾನೆ ಅಲ್ಲ, ಒಂದು ತಿಂಗಳ ಹಣ ಅಂತಾನೆ ಅಲ್ಲ, ಒಂದು 2-3 ತಿಂಗಳು ಖಾತೆಗಳಿಗೆ, ಫಲಾನುಭವಿಗಳ ಖಾತೆಗಳಿಗೆ ಹಣನೇ ಜಮಾ ಆಗಿಲ್ಲ. ಸೊ ಅದನ್ನ ಯಾರು ಕೇಳೋರಿಲ್ಲ. ಸರ್ಕಾರ ಅದಕ್ಕೆ ಒಂದು ರಿಪ್ಲೈ ಕೂಡ ಮಾಡಲಿಲ್ಲ, ಆನಂತರ ಬಿಡುಗಡೆನೂ ಕೂಡ ಮಾಡಲಿಲ್ಲ. ಎಷ್ಟೊಂದು ಫಲಾನುಭವಿಗಳು ಇಲ್ಲಿ ಕಮೆಂಟ್ಗಳನ್ನ ಮಾಡ್ತಾ ಇದ್ರು. ಸೊ ನಮ್ಮ ಖಾತೆಗೆ ಇನ್ನೂ ಕೂಡ ಅಕ್ಕಿ ಹಣ ಬರಲೇ ಇಲ್ಲ, ಯಾವಾಗ ಕೊಡ್ತಾರೆ ಅಂತ. ಸೊ ಅದಲ್ಲಿಗೆ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಿ ಅಕ್ಕಿ ಕೊಡೋದಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಗೆ ಇದು ಏನಾಗ್ಬಿಡ್ತು, ಕ್ಲೋಸ್ ಆಗ್ಬಿಡ್ತು. ಯಾರು ಕೂಡ ಕ್ವೆಶ್ಚನ್ ಮಾಡೋರು ಇರಲಿಲ್ಲ. ಒಂದು ವರ್ಷ ಆದ್ರೂ ಹಣ ಜಮಾ ಆಗಿಲ್ಲ ಅಂತ ಇಲ್ಲಿ ಒಂದು ತಿಂಗಳು ಹಣ, ಜನವರಿ ತಿಂಗಳ ಹಣವನ್ನ ಜಮಾ ಮಾಡಿಲ್ಲ ಅಂತ ಶಾಸಕರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಪ್ರಶ್ನೆಗೆ ಮುನಿಯಪ್ಪ ಅವರು ಕೂಡ ಇಲ್ಲಿ ಉತ್ತರವನ್ನ ಕೊಟ್ಟರು. ಕೇಂದ್ರ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ನಮಗೆ ರಿಪ್ಲೈ ಬರಲಿಲ್ಲ. ಸೊ ನಮಗೆ ಕೊಡೋಕೆ ಆಗಲಿಲ್ಲ. ನಾವು ಫೆಬ್ರವರಿ ತಿಂಗಳಿಂದ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದು. ಸೊ ಫೆಬ್ರವರಿ ತಿಂಗಳಿಗೆ ನಾವು ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ ಹೇಳಿದ್ರು ಅಲ್ವಾ. ನೆಕ್ಸ್ಟ್ ಇವಾಗ ಬಾಕಿ ಉಳಿಸ್ಕೊಂಡಿರುವಂತಹ ಹಣದ ಬಗ್ಗೆ ಯಾರು ಕೂಡ ಇಲ್ಲಿ ಮಾತನ್ನ ಎತ್ತಲಿಲ್ಲ. ಫಲಾನುಭವಿಗಳು ಎಷ್ಟು ಕೇಳಿದ್ರು ಕೂಡ ಸರ್ಕಾರದವರು ಅದಕ್ಕೆ ಕಿವಿನೂ ಕೂಡ ಕೊಡ್ಲಿಲ್ಲ. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ ಅಂತ ಮುನಿಯಪ್ಪನವರು ಕೂಡ ಹೇಳಿದ್ರು. ಸೊ ಅದು ಒಂದು ತಿಂಗಳ ಹಣದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂತ ಏನೋ ಹೇಳಿದ್ರು. ಬಾಕಿ ಉಳಿಸ್ಕೊಂಡಿರುವಂತಹ ಹಣದ ಬಗ್ಗೆ ಯಾಕೆ ಇವರು ಮಾತಾಡಲಿಲ್ಲ, ಸೊ ಯಾವಾಗ ಜಮಾ ಮಾಡ್ತೀವಿ ಅಂತ ಯಾಕೆ ಇವರು ಹೇಳಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿರುವಂತದ್ದು. ಸೊ 10 kg ಅಕ್ಕಿ ಕೊಡಲು ಶುರು ಮಾಡಿದ್ದು 2025 ಫೆಬ್ರವರಿಯಿಂದ ಅಂತ ಇಲ್ಲಿ ಹೇಳ್ತಿರುವಂತದ್ದು ಇವರು. ಸೊ ಕೇಂದ್ರದಿಂದ 5 kg ಮತ್ತೆ ರಾಜ್ಯದಿಂದ 5 kg ನಿಮಗೆ ಗೊತ್ತೇ ಇದೆ. ಆದ್ರೆ ಜನವರಿಯ ಬಾಕಿ 5 kg ಅಕ್ಕಿ ಹಾಗೂ ಹಣವನ್ನ ಕೊಟ್ಟಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. ಸೊ ಅವರು ಕೂಡ ಸದನದಲ್ಲಿ ಒಪ್ಕೊಂಡ್ರು. ಸೊ ನಾವು ಜನವರಿದು ಅಕ್ಕಿನೂ ಕೊಟ್ಟಿಲ್ಲ, ನಾವು ಹಣನೂ ಕೊಟ್ಟಿಲ್ಲ ಅಂತ ಅವರು ಕೂಡ ಒಪ್ಕೊಂಡ್ರು. ಬಟ್ ಇಲ್ಲಿ ಕೇಳ್ತಿರೋದು ಏನಂತ ಅಂದ್ರೆ ಅಪೋಸಿಷನ್ ಪಾರ್ಟಿಯವರು, ನೀವು ಅಕ್ಕಿ ಕೊಡೋದಕ್ಕಾಗಲಿಲ್ಲ ಅಂದ್ರೆ ಹಣವನ್ನಾದ್ರೂ ಕೊಡಬಹುದಾಗಿತ್ತಲ್ವಾ? ಸೊ 657 ಕೋಟಿ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇರುವಂತದ್ದು. ಸೊ ನಾವು ಕೇಳುವಂತಹ ಪ್ರಶ್ನೆನೂ ಅಷ್ಟೇ, ನೀವು ಬಾಕಿ ಉಳಿಸ್ಕೊಂಡಿರುವಂತಹ ಹಣನೂ ಕೊಟ್ಟಿಲ್ಲ, ಜನವರಿನ ಹೊರತುಪಡಿಸಿದ್ರು ಕೂಡ ಬಾಕಿ ಉಳಿಸ್ಕೊಂಡಿರುವ ಹಣವನ್ನ ಕೊಟ್ಟಿಲ್ಲ. ಮುನಿಯಪ್ಪನವರು ಕೇಂದ್ರದ ಮೇಲೆ ಇಲ್ಲಿ ತಪ್ಪನ್ನ ಹೊರಿಸಿದ ಆಹಾರ ಸಚಿವ ಮುನಿಯಪ್ಪ ಅವರು ಅಂತ ಇಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಹರಿದಾಡ್ತಾ ಇತ್ತು. ಯಾಕೆಂತಂದ್ರೆ ಅವ್ರ ಕಡೆಯಿಂದ ನಮಗೆ ಏನು ಕೂಡ ರೆಸ್ಪಾನ್ಸ್ ಬರಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಸೊ ಇದೆಲ್ಲ ನಿಮಗೂ ಕೂಡ ಗೊತ್ತೇ ಇದೆ. ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲಾನು ಕೂಡ ತಿಳಿಸ್ಕೊಟ್ಬಿಟ್ಟಿದೀವಿ. ಒಂದ್ಸಲ ಕೇಂದ್ರದವರು ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಅಂತ ಆರೋಪವನ್ನ ಮಾಡಿದ್ರು. ಆನಂತರ ಒಂದ್ಸಲ ಸೆಂಟ್ರಲ್ ಅವ್ರು ಕೊಡ್ತೀನಿ ಅಂತ ಅಂದ್ರೂ ಕೂಡ ನಮ್ಮ ಸ್ಟೇಟ್ ಅವರು ರಿಜೆಕ್ಟ್ ಅನ್ನ ಮಾಡಿಬಿಟ್ಟಿದ್ರು. ಸೊ ಈ ರೀತಿಯಾಗಿ ನಡೀತು. ಕೊನೆಯದಾಗಿ ನಾನು ವಿಡಿಯೋನ ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಸೊ ಅದ್ರಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ಹಣಕ್ಕೆ ಬರೋದಾದ್ರೆ, ಸೊ ನಿನ್ನೆ ಬಿಡುಗಡೆ ಆಗಿದೆ ಅಂತ ಹೇಳಿದೆ, ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂತ. ಅತಿ ಹೆಚ್ಚು ಫಲಾನುಭವಿಗಳು ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ತುಂಬಾನೇ ಕಮೆಂಟ್ಗಳನ್ನ ಮಾಡಿದ್ದೀರಾ. ಸೊ ನಮಗೆ ಹಣ ಬಂದು ಜಮಾ ಆಗಿದೆ ಅಂತ. ಸೊ ನೋಡಿ ಒಂದ್ಸಲ ನೀವು ಕೂಡ ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ನಿನ್ನೆ ವಿತ್ ಪ್ರೂಫ್ ಸಮೇತ ನಾನು ವಿಡಿಯೋನ ಹಾಕಿದೆ. ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಜಮಾ ಆಗುತ್ತೆ. ಒಂದ್ಸಲ ನಿಮ್ಮ ಖಾತೆನ ಚೆಕ್ ಮಾಡಿ, ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರ್ತೀರಾ ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ವಿಡಿಯೋನ ಟ್ಯಾಗ್ ಮಾಡಿದೀನಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸಚಿವರು ಹೇಳ್ತಾ ಇದ್ದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಸರ್ಕಾರದ ಕಡೆಯಿಂದ ನಾವು ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ. ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ, ನೀವು 170 ರೂಪಾಯಿ ಹಾಕೋದಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನಿಲ್ಲ, ಜನವರಿ ಒಳಗೆ ಅಲ್ಲಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೂಡ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ, ಅಲ್ಲ ಮಾನ್ಯ ಆಯ್ತು, ಮತ್ತೆ ಬೇರೆ